कैसा लगा मेरा मजाक? ಈ ವಿಡಿಯೋ ನೋಡ್ಬೇಕಾದ್ರೂ ಬೇಕಿದ್ರೆ ಹೇಳುತ್ತೆ ಎಂತದೂ ಇಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾವು ಶ್ರಾವಣಕ್ಕೆ ಅಡುಗೆ ಮನೆ ಒಂದು ಬ್ಯಾಲೆನ್ಸ್ ಉಳಿಸಿದ್ವಿ ಕ್ಲೀನ್ ಮಾಡೋದು. ಅದನ್ನು ಇವತ್ತು ಕ್ಲೀನ್ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಫುಲ್ಲು ಪಾತ್ರೆ ಎಲ್ಲ ತೊಳೆಯೋದಂತೆ. ನಾನು ಅಡುಗೆ ಮನೇನ ಫುಲ್ಲು ಉಜ್ಜಿ ಫಳ ಫಳ ಅನಿಸ್ಬೇಕು ಅಂತ ನಮ್ಮಮ್ಮ ಹೇಳೈತೆ. ಅದಕ್ಕೆ ಇವತ್ತು ಕಾಂಪಿಟೇಷನು. ನಮ್ಮ ಅಮ್ಮ ಪಾತ್ರೆ ಚೆನ್ನಾಗಿ ತೊಳೆಯುತ್ತಾ ಇಲ್ಲ ನಾನು ಅಡುಗೆ ಮನೆ ಫುಲ್ ಉಜ್ಜಿ ಫಳ ಫಳ ಅಂತ ಕ್ಲೀನ್ ಮಾಡ್ತೀನೋ ಅಂತ ನೋಡೋಣ ಅಂತ. ಇವಾಗ ಸದ್ಯಕ್ಕೆ ನಮ್ಮಮ್ಮ ಎಲ್ಲ ಪಾತ್ರೆನೂ ಗುಡ್ಡೆ ಹಾಕೊಂಡು ಕೂತೈತೆ. ತೋರಿಸ್ತೀನಿ ತಡಿ. ನೋಡಿ, ಎಲ್ಲ ಪಾತ್ರೆನೂ ಹಾಕೊಂಡು ನಮ್ಮಮ್ಮ ಫುಲ್ಲು ಬೆಳಗ್ತೈತೆ. ಇಲ್ಲಿ ಬೆಳಗ್ಬಿಟ್ಟು ಇಲ್ಲಿ ತಗೊಬಂದು ದಬಾಕುತ್ತೆ ಉದ್ದಕ್ಕುವೆ. ಅದಕ್ಕೆ ಇಷ್ಟೊಂದು ತೊಳಿತೈತೆ. ಇವಾಗ ನಾನು ಹೋಗಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಬೇಕು. ಫುಲ್ ಎಲ್ಲ ಪಾತ್ರೆನೂ ಎತ್ಕೊಬಂದ್ಬಿಟ್ಟೈತೆ. ನಾನು ಫುಲ್ ಬೆಳಗ್ಗೆ ದಬಾಕಿ ಒಣಗಿಸಿ ಜೋಡಿಸ್ತೀನಿ. ನೀನು ಅಡುಗೆ ಮನೆ ಒಂದು ಫುಲ್ಲು ಉಜ್ಜಿಬಿಟ್ಟು ಕ್ಲೀನ್ ಮಾಡು ಅಂತ ಹೇಳೈತೆ. ಇವಾಗ ಅಡುಗೆ ಮನೆ ಪರಿಸ್ಥಿತಿನ ನಾನು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಅಮ್ಮ, ನೀನ ಇವತ್ತು ನೋಡೇ ಬಿಡೋಣ. ಸರಿ, ಕಮೆಂಟ್ ಮಾಡಬೇಕು ಗೈಸ್. ಅಡುಗೆ ಮನೇನೋ ಬಿಫೋರು ಆಫ್ಟರು ನೋಡಿ, ಪಾತ್ರೆನೂ ಅಷ್ಟೇ ಬಿಫೋರು ಆಫ್ಟರ್ ನೋಡಿ. ಅಂದರೆ ಇವಾಗ ಮಾಮೂಲಿ ತೊಳೆದಿದ್ರು ಒಂದೇ ಥರ ಇರುತ್ತೆ. ಒಂದೇ ಥರ ಇರುತ್ತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ತೊಳೆದಾದ್ಮೇಲೆ ಅಡುಗೆ ಮನೆ ಫುಲ್ ನಮ್ಮ ಅಮ್ಮನೇ ಜೋಡಿಸೋದು. ಈಗ ಖಾಲಿ ಅಡುಗೆ ಮನೆ ತೋರಿಸ್ತೀನಿ, ಆಮೇಲೆ ಕಮೆಂಟ್ ಮಾಡಿ ನಾನು ಕ್ಲೀನ್ ಮಾಡಿರೋದು ಚೆನ್ನಾಗಿದೆಯಾ ಇಲ್ಲ ನಮ್ಮಮ್ಮ ಪಾತ್ರೆ ತೊಳೆದು ಜೋಡಿಸಿರೋದು ಚೆನ್ನಾಗಿದೆಯಾ ಅಂತ. ಡನ್ ಅಮ್ಮ, ಡನ್ ಅಮ್ಮ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಇಲ್ಲಿ ಸ್ವಲ್ಪ ನಮ್ಮಮ್ಮ ಆಲ್ರೆಡಿ ತೊಳೆದು ಒಣಗಿಸಿ ಒರೆಸಿ ಇಟ್ಬಿಟ್ಟೈತೆ ಇಲ್ಲಿಷ್ಟು ಪಾತ್ರೆಗಳನ್ನ. ಇನ್ನು ಸ್ವಲ್ಪ ಆಚೆ ಕಡೆ ಹಾಕೊಂಡು ತೊಳಿತೈತೆ. ಇನ್ನೂ ಇದ್ದಾವೆ. ಅವಷ್ಟು ಆಚೆ ಕಡೆ ಇರೋದಷ್ಟು ಬೆಳಗಾದ್ಮೇಲೆ ಅವನ್ನ ತಗೊಳುತ್ತಂತೆ. ಈಗ ನಾನು ಸ್ಟಾರ್ಟ್ ಮಾಡಬೇಕು ಅಡುಗೆ ಮನೆ ಕ್ಲೀನ್ ಮಾಡೋದನ್ನ. ನೋಡಿ, ಸದ್ಯಕ್ಕೆ ನಮ್ಮ ಅಡುಗೆ ಮನೆ ಕಂಡೀಷನ್ ಹಿಂಗಿದೆ. ಇಲ್ಲೆಲ್ಲ ಸೋಪಾಗಿ ತಿಕ್ಕಬೇಕು ಅಂತ ಹೇಳೈತೆ ನಮ್ಮಮ್ಮ. ಎಲ್ಲ ಪಾತ್ರೆ ಎಲ್ಲನೂ ತಗೊಂಡೋಗಿ ಆಚೆ ಕಡೆ ಹಾಕೊಂಡೈತೆ. ನಾನು ಈ ಶೆಲ್ಫ್ಗಳೆಲ್ಲ ಫುಲ್ ಸೋಪ್ ಹಾಕಿ ತೊಳೆದು ಅಡುಗೆ ಮನೆ ಫುಲ್ಲು ಇವತ್ತು ಕ್ಲೀನ್ ಮಾಡ್ತೀನಿ. ಆಮೇಲೆ ಆಫ್ಟರ್ ತೋರಿಸ್ತೀನಿ. ಈಗ ಬಿಫೋರ್ ನೋಡ್ಕೊಂಡಿರಿ ಹೆಂಗೈತೆ ಅಂತ, ಆಯಿತಾ? ನೋಡಿ ಎಷ್ಟು ಧೂಳಾಗೈತೆ. ಇದೆಲ್ಲ ಪೇಂಟು ಅಂದ್ರೂ ಧೂಳಾಗೈತೆ ಎಷ್ಟೊಂದು. ನಮ್ಮಮ್ಮ ಅಷ್ಟು ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ನಾನು ಅಡುಗೆ ಮನೇನ ಗುಡಿಸಿ ಗುಂಡಾತ್ರ ಮಾಡಿಬಿಡ್ತೀನಿ ಗೈಸ್. ನೋಡ್ತಾ ಇರಿ ಯಾವ ಕಲರ್ ಬರುತ್ತೆ ಅಂತ ಅಡುಗೆ ಮನೆ ನಾನು ಕ್ಲೀನ್ ಮಾಡಿದ ತಕ್ಷಣ. ಇದುವರೆಗೂ ಯಾರೂ ಕ್ಲೀನ್ ಮಾಡಿರ್ಬಾರ್ದು, ಆ ಥರ ಕ್ಲೀನ್ ಮಾಡಿಬಿಡ್ತೀನಿ. ನಮ್ಮಮ್ಮ ಫುಲ್ಲು ಆಶ್ಚರ್ಯಪಟ್ಕೊಡ್ಬೇಕು. ಎಂತದೂ ಇಲ್ಲ. ಇಷ್ಟೊಂದು ಚೆನ್ನಾಗಾಗೈತಲ್ಲ ಅಡುಗೆ ಮನೆ, ಹಿಂಗಿರ್ಲಿಲ್ವಲ್ಲ ಅಂತ. ಫಸ್ಟು ಧೂಳು ಹೊಡಿಯೋಕ್ಕೆ ಏಣಿ, ಪರ್ಕೆ, ಮರ ತರಬೇಕು ಗೈಸ್. ಇದು ಧೂಳು ಹೊಡೆಯುವ ವಿಧಾನ. ಯಾರಿಗೆಲ್ಲ ಗೊತ್ತಿರಲ್ಲ, ಈ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಬರ್ತೀನಿ, ಏಣಿ ತಗೊಂಡು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಏಣಿ ತಗೊಂಡು ಉಗಿಬೇಡಿ ಮಾತ್ರ, ಸುಮ್ಮನೆ ತಮಾಷೆ ಮಾಡಿ. ಗೈಸ್ ರೆಡಿ. ನಾನು ಧೂಳು ಹೊಡಿಯೋಕ್ಕೆ ನಮ್ಮಮ್ಮ ಆಲ್ರೆಡಿ ರೆಡಿ ಆಗಿ ಪಾತ್ರೆ ತೊಳೆದು ಅಲ್ಲೇ ತಗೋತಾರೆ. ನಾನು ಈಗ ರೆಡಿ ಆಯ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಏನು ಗೊತ್ತಾ, ನಮ್ಮಮ್ಮ ನನಗೆ ಧೂಳು ಹೊಡಿಯೋದು ಹೇಳ್ಕೊಡ್ತೈತೆ. ಫಸ್ಟು ಮೇಲಿಂದ ಧೂಳು ಹೊಡಿಬೇಕು, ಆಮೇಲೆ ಕೆಳಗಡೆ ಹೊಡಿಬೇಕು ಅಂತ. ಅದು ನನಗೆ ಇಂಥ ಕೆಲಸ ಎಷ್ಟು ಮಾಡಿಲ್ಲ ನಾನು. ನನ್ನ ಹತ್ರನೇ ಕಲಿಬೇಕು ನಮ್ಮಮ್ಮ.
ಹೇಳ್ಬೇಕಂದ್ರೆ ಕೆಲಸನ ಏನಂತೀರಾ ಅಲ್ವಾ? ನೋಡಿ, ನಾನು ರೂಮ್ ಕ್ಲೀನ್ ಮಾಡಲಿಲ್ಲ ಅಂದರೆ ಮನೆ ಹೆಂಗಿರುತ್ತೆ ಅಂತ. 2 ದಿನ ಮನೇಲಿಲ್ಲ ಅಂದರೆ ಮನೆ ನಾನು ಇಟ್ಕೊಂಡಂಗೆ ಇರೋದೇ ಇಲ್ಲ ಗೈಸ್. 2 ದಿನ ಮನೇಲಿಲ್ಲ ಅಂದರೆ ಮನೆ ನಾನು ಇಟ್ಕೊಂಡಂಗೆ ಇರೋದೇ ಇಲ್ಲ ಗೈಸ್. कैसा लगा मेरा मजाक? ನನ್ನಷ್ಟು ನೀಟಾಗಿ ಮನೇನ ಇಟ್ಕೊಳ್ಳೋದೇ ಇಲ್ಲ ಗೈಸ್. ನನ್ನಷ್ಟು ನೀಟಾಗಿ ಮನೇನ ಇಟ್ಕೊಳ್ಳೋದೇ ಇಲ್ಲ ಗೈಸ್. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ವಿಷಲೆಲ್ಲ ಆಗಿ ಫುಲ್ ಅಡುಗೆ ಮನೆಯೆಲ್ಲ ಫುಲ್ ಜಿಡ್ಡಾಗಿರುತ್ತೆ. ಅದಕ್ಕೆ ಸೋಪ್ ಹಾಕಿ ಜುಂಬಾಕಿ ಇವತ್ತು ಅಡುಗೆ ಮನೆ ಶಿರಕ್ಕೆಲ್ಲ ಫುಲ್ ತಿಕ್ಕಿ ಬೆಳ್ಳು ಮಾಡ್ಬಿಡ್ತೀವಿ, ಒಂಚೂರು ಅಂಟಬಾರ್ದು. ಇವತ್ತು ಈ ಸೋಪ್ ಖಾಲಿ ಆಗೋವರೆಗೂ ಅಡುಗೆ ಮನೆ ಬೆಳ್ಳು ಮಾಡಿಬಿಡ್ತೀನಿ. ನೋಡ್ದೆ ಕರೆಂಟ್ ಸ್ವಿಚ್ನು ಉಜ್ಜಿ ಬೆಳ್ಳು ಮಾಡ್ಬಿಡೋಣ, ಬೆಳ್ಳಗಾಗುತ್ತೆ ನೋಡೋಣ. ಕರೆಂಟ್ ಸ್ವಿಚ್ನು ಉಜ್ಜಿ ಬೆಳ್ಳು ಮಾಡ್ಬಿಡೋಣ, ಬೆಳ್ಳಗಾಗುತ್ತೆ ನೋಡೋಣ. ನೋಡಿ, ಗ್ಯಾಸು ಮತ್ತು ನಮ್ಮ ಅಡುಗೆ ಮನೆ ಪರಿಸ್ಥಿತಿ ಹೀಗಿದೆ ಸದ್ಯಕ್ಕೆ. ಇದು ನಮ್ಮಮ್ಮ ಹೊರಸ್ತಾನೆ ಕಪ್ಪು ಮಾಡಿಬಿಟ್ಟೈತೆ. ನಾನಿವತ್ತು ಉಜ್ಜಿ ಬೆಳ್ಳಗೆ ಮಾಡಿಬಿಡ್ತೀನಿ. ಬರೀ ಇಂಥದೆಯ ನೋಡಿ ಖುಷಿ ಪಡುತ್ತೆ ನಮ್ಮಮ್ಮ. ನೀವು ಖುಷಿ ಪಡ್ತೀರಾ? ಮೇಲೆಲ್ಲ ಕ್ಲೀನ್ ಆಯಿತು. ಇದಿಷ್ಟು ಕಸ ಗುಡಿಸಿ ಒರೆಸ್ಬಿಟ್ರೆ ಮುಗೀತು ಗೈಸ್. ನೋಡಿ ಹೆಂಗಿದ್ದಿದ್ದು ಅಡುಗೆ ಮನೆನ ಫುಲ್ ಉಜ್ಜಿ ಫಳ 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 ಅನ್ನಂಗೆ ಮಾಡಿದ್ದೀನಿ. ನಂಗೆ ಗೊತ್ತು ನೀವೀಗ ವಾವ್ ಅಂತ ಇದ್ದೀರಾ. ನೋಡಿ ಗ್ಯಾಸು ಹೆಂಗೆ ಮಾಡಿತ್ತು ನಮ್ಮಮ್ಮ, ಹೆಂಗೆ ಮಾಡಿಬಿಟ್ಟಿದ್ದೀನಿ ಉಜ್ಜಿ. ನೋಡಿ ಶೆಟ್ ಮೇಲೆಲ್ಲ ಎಷ್ಟೊಂದು ಉಳಿತಾರ. ಫುಲ್ಲು ಉಜ್ಜಿ ಬೆಳ್ಳು ಮಾಡಾಕ್ಬಿಟ್ಟಿದ್ದೀನಿ ಸ್ವಿಚ್ ಬೋರ್ಡ್ ಸಮೇತ. ಮತ್ತು ಅಲ್ಲಿ ತೋರಿಸಿದ್ನಲ್ಲ ಧೂಳು, ಅದನ್ನು ತೋರಿಸ್ತೀನಿ ತಡೀರಿ. ಈಗ ನೋಡಿ ಅವಾಗ ಎಷ್ಟು ಧೂಳಿತ್ತು, ಇವಾಗ ಹೆಂಗೆ ಕ್ಲೀನ್ ಮಾಡಿದ್ದೀನಿ. ಅಮ್ಮ ನಾನು ಅಡುಗೆ ಮನೆ ಕ್ಲೀನ್ ಮಾಡಿರೋದನ್ನ ನೋಡಿ ಹೇಳ್ತೈತೆ ಗೈಸ್, ಇಂಥ ಮಗಳಿಗೆ ಎಷ್ಟು ದಿನ ಕೆಲಸ ಮಾಡಲ್ಲ ಅಂತ ಬೈತಿದ್ದು. ಎಂಥ ಮಗಳು ಎತ್ಬಿಟ್ಟಿದ್ದೀನಿ ಅಂತ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಈ ವಿಡಿಯೋ ನೋಡ್ಬೇಕಾದ್ರು ಬೇಕಿದ್ರೆ ಹೇಳುತ್ತೆ. ಎಂತದು ಇಲ್ಲ. ಎಷ್ಟೇ ಆಗಲಿ ತಾಯಿ ಜೀವ ಅಲ್ವಾ ಗೈಸ್. ಎತ್ತು ಕರಡು ಚುರುಕು ಅನ್ನುತ್ತೆ. ಎಷ್ಟೆಲ್ಲ ಕೆಲಸ ಮಾಡಿದ್ದಾಳೆ ನನ್ನ ಮಗಳು, ಹೆಂಗೆಲ್ಲ ಉಜ್ಜವಳೆ ಅಡುಗೆ ಮನೇನ ಅಂತ. ಈ ವಿಡಿಯೋ ನೋಡಿ ಪಕ್ಕ ಅಳ್ಳುತ್ತೆ ಗೈಸ್. ನೋಡಿ ಅವಾಗಲೇ ಹೇಳಿದ್ನಲ್ಲ ಫುಲ್ ಬೆಳಗ್ಬಿಟ್ಟು ನಮ್ಮಮ್ಮ ಇಲ್ಲಿ ದವಾಕುತ್ತೆ ಅಂತ. ನೋಡಿ ಇಲ್ಲಿ ಫುಲ್ ಬೆಳಗ್ಗೆ ಇಲ್ಲಿ ಕಾಂಪೌಂಡಿಗೆ ನೀರು ಹಾಕ್ಬಿಟ್ಟು ಫುಲ್ ದಬಾಕ್ಬಿಟ್ಟೈತೆ ಒಣಗಕ್ಕೆ. ಇವಾಗ ನಾನು ಅಡುಗೆ ಮನೆ ಕ್ಲೀನ್ ಮಾಡಾಯ್ತಲ್ಲ ತಗೊಬಂದು ಜೋಡಿಸುತ್ತೆ. ನೋಡಿ ನಮ್ಮಮ್ಮ ಎಲ್ಲ ಪಾತ್ರೆನೂ ತಂದು ಜೋಡಿಸಿದ್ದಾಯಿತು. ಇನ್ನು ಇಲ್ಲಿ ಬಾಕ್ಸ್ಗಳು ಬರಬೇಕಷ್ಟೆ, ಅದು ಬಂದರೆ ಮುಗೀತು. ಇನ್ನೆಲ್ಲ ಫುಲ್ ಜೋಡಿಸಿ ಮುಗಿಸೈತೆ. ಎಲ್ಲ ಕ್ಲೀನ್ ಮಾಡಿ ಮುಗೀತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ವೀಡಿಯೋಸ್ ನೋಡ್ತಾಯಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಬ್ಲಾಗು ನಮ್ಮ ಮನೇಲಿ ಶ್ರಾವಣ ಮಾಡ್ತಾಯಿದ್ದೀವಿ, ಆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದನ್ನು ನೋಡಬೇಕು ಅಂತಂದರೆ ಈ ವ್ಲಾಗ್ನ ಮೊದಲೇ ನೋಡಿರಿ, ಗೊತ್ತಾಗುತ್ತೆ ನೆಕ್ಸ್ಟ್ ವ್ಲಾಗ್ ಯಾವುದು ಅಂತ. ಯಾಕೆಂದರೆ ಈ ವ್ಲಾಗಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ವ್ಲಾಗು ಶ್ರಾವಣದ್ದು ಹಾಕ್ತಾಯಿದ್ದೀನಿ ಅಂತ. ಅದಕ್ಕೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರೆ ನೆಕ್ಸ್ಟ್ ವ್ಲಾಗ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.